ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶಿಖಂಡಿಗೆ ಪುರುಷತ್ವ ಪ್ರಾಪ್ತಿಯಾಗುವ ವೃತ್ತ ಅಂತ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದಶಾರ್ಣ ರಾಜನಿಗೆ ಕೋಪ ಬಂದಿರೋದು ಮತ್ತು ಅವನು ತನ್ನ ದೂತನನ್ನ ಕಳಿಸಿ ಏನೆಲ್ಲ ಹೇಳಿದ್ನೋ ಅದೆಲ್ಲ ಕೇಳಿದ ಮೇಲೆ ಕಳ್ಳ ಸಿಕ್ಕಿಬಿದ್ರೆ ಹೇಗಾಗುತ್ತೋ ಹಾಗಾಗಿ ದೃಪದ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾನೆ. ಆಮೇಲೆ ಹೇಳಿ ಕಳಿಸ್ತಾನೆ, ನಾನೇನು ಮಾಡಿಲ್ಲ, ಈ ರೀತಿ ಅಲ್ಲ ಅದು ಅಂತೆಲ್ಲ ಹೇಳಿ ಕಳಿಸಿದ್ರು ಕೂಡ ಅವನಿಗೆ ಸಮಾಧಾನ ಆಗೋದಿಲ್ಲ. ಅವನು ಪಾಂಚಾಲ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ತಯಾರಾಗ್ಬಿಡ್ತಾನೆ. ಅವನ ಸ್ನೇಹಿತರು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಆಗ ರಾಜ ಏನು ಮಾಡ್ತಾನೆ, ತನ್ನ ಹೆಂಡತಿ ಹತ್ರ ಬಂದು ಹೇಳ್ಕೊಳ್ತಾನೆ, ನಾವು ಮಾಡಿದ್ದು ಸರಿಯಲ್ಲ, ಮೂರ್ಖತನದ ಕೆಲಸ ಮಾಡಿಬಿಟ್ವಿ ನಾವು. ಈಗೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿರೋದು ಹೆಣ್ಣು ಮಗಳೇ ಅನ್ನೋದು ಎಲ್ಲರಿಗೂ ಡೌಟ್ ಬರ್ತಾ ಇದೆ. ಅದೇ ರೀತಿಯ ರಾಜನಿಗೂ ಬಂದಿದೆ. ಅದಕ್ಕೋಸ್ಕರ ಅವನಿವಾಗ ಯುದ್ಧಕ್ಕೆ ನನ್ನ ಮೇಲೆ ಆಕ್ರಮಣ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ ಹೇಳಿ, ನಿನಗೆ ಏನು ಮಾಡಿದ್ರೆ ಈಗ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆಯೋ ಅದನ್ನು ಹೇಳು, ಅದನ್ನೇ ಮಾಡೋಣ ಅಂತಂದಾಗ, ಇದಕ್ಕೆ ನನಗೆ ಗೊತ್ತಾಗ್ತಾ ಇರೋ ಒಂದೇ ದಾರಿ ಏನು ಅಂತಂದರೆ ನಾವು ದೇವತೆಗಳ ಆರಾಧನೆ ಮಾಡಬೇಕು. ಸೊ ಅದಕ್ಕೆ ಬ್ರಾಹ್ಮಣರನ್ನು ಕರೆಸಿ ನೀವು ಪೂಜೆಯನ್ನು ಮಾಡೋದಕ್ಕೆ, ಪ್ರಾರ್ಥನೆಯನ್ನು ಮಾಡೋದಕ್ಕೆ ಶುರು ಮಾಡಿ. ಸೊ ಈ ರಾಜ್ಯದ ಕೆಲಸಗಳೇನಿದೆಯೋ ಅದು ಮಂತ್ರಿಗಳ ಮೇಲೆ ಬಿಡಿ. ಮಂತ್ರಿಗಳು ಈ ನಗರದ ಶಾಸನವನ್ನು ನೋಡಿಕೊಳ್ಳಿ, ನೀವು ಪೂಜೆಯನ್ನು ಮಾಡಿಸಿ. ಯಾಕಂದರೆ ದೇವತೆಗಳ ಕೃಪೆ ನಮ್ಮ ಮೇಲೆ ಬಿದ್ದರೆ ಇದೆಲ್ಲ ಸರಿ ಹೋಗುತ್ತೆ. ಸೊ ಅದಕ್ಕೆ ಆ ರಾಜ ಆಕ್ರಮಣ ಮಾಡದೆ ವಾಪಸ್ ಹೋಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಅಂತಂದ್ಬಿಟ್ಟು ಹೇಳ್ತಾಳೆ. ತನ್ನ ತಂದೆ ತಾಯಿ ಈ ರೀತಿ ಮಾತಾಡ್ತಾ ಇರೋದನ್ನ ಮತ್ತೆ ಶೋಕಾಕುಲರಾಗ್ತಾ ಇರೋದನ್ನ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟೊಂದೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಈ ರೀತಿ ಎಲ್ಲ ಮಾತಾಡ್ತಾ ಇರೋದು ಇದೆಲ್ಲವನ್ನ ನೋಡಿ ಕೇಳಿಸ್ಕೊಂಡು ಶಿಖಂಡಿ ಕೂಡ ತುಂಬ ನಾಚಿಕೆ ಪಟ್ಕೊಂಡು ಯೋಚನೆ ಮಾಡ್ತಾಳೆ, ಇವರಿಬ್ಬರು ಕೂಡ ನನ್ನ ಕಾರಣದಿಂದಾನೇ ತಾನೇ ಈ ರೀತಿ ದುಃಖಿತರಾಗಿದ್ದಾರೆ. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಳ್ತಾಳೆ. ಈ ರೀತಿ ಯೋಚನೆ ಮಾಡಿ ಅವಳು ಮನೆ ಬಿಟ್ಟು ಒಂದು ನಿರ್ಜನವಾದಂತಹ ಕಾಡಿಗೆ ಹೊರಟೋಗ್ತಾಳೆ. ಆ ವನದ ರಕ್ಷಣೆಯನ್ನ ಸ್ಥೂಣಾಕರ್ಣ ಅನ್ನುವಂಥ ಒಂದು ಹೆಸರಿರುವಂಥ ಒಬ್ಬ ಸಮೃದ್ಧಶಾಲಿಯಾದಂತಹ ಯಕ್ಷ ಇರ್ತಾನಲ್ಲ, ಅವನು ನೋಡ್ಕೊಳ್ತಾ ಇರ್ತಾನೆ. ಅಲ್ಲಿ ಅವನ ಒಂದು ಭವನ ಕೂಡ ಇರುತ್ತೆ. ಶಿಖಂಡಿನಿ ಏನು ಮಾಡ್ತಾಳೆ, ಆ ವನದ ಒಳಗಡೆ ಹೋಗ್ತಾಳೆ. ಅವಳು ಬಹಳ ಸಮಯದ ತನಕ ನಿರಾಹಾರಿಯಾಗಿ, ಅಂದರೆ ಊಟ ತಿಂಡಿ ಏನೂ ತಿಂದೆ ತನ್ನ ಶರೀರವನ್ನು ತುಂಬ ಒಣಗಿಸ್ಕೊಂಡ್ಬಿಡ್ತಾಳೆ. ಅಂದರೆ ಅಷ್ಟು ಸಣ್ಣ ಆಗಿಬಿಡ್ತಾಳೆ. ಈಗ ಶರೀರಕ್ಕೆ ಆಹಾರ ಹೋಗ್ತಾ ಇದ್ರೇ ಅದು ದಷ್ಟಪುಷ್ಟವಾಗಿರೋದು. ಅದನ್ನು ಯಾವಾಗ ಸ್ಟಾಪ್ ಮಾಡ್ತೀವೋ ಅದು ಒಣಗಿಬಿಡುತ್ತಲ್ವ, ಆ ರೀತಿ ಒಣಗಿಬಿಟ್ಟಿರ್ತಾಳೆ ಅವಳು. ಒಂದು ದಿನ ಸ್ಥೂಣಾಕರ್ಣ ಅವಳಿಗೆ ದರ್ಶನವನ್ನು ಕೊಟ್ಟು ಕೇಳ್ತಾನೆ, ಕನ್ಯೆ, ನೀನು ಈ ಅನುಷ್ಠಾನವನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀಯಾ, ನೀನು ಈಗಲೇ ಹೇಳು, ನಾನು ನಿನ್ನ ಕೆಲಸವನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಶಿಖಂಡಿ ಮತ್ತೆ ಮತ್ತೆ ಹೇಳ್ತಾಳೆ, ಏನೋ ನಿನ್ನಿಂದ ನನ್ನ ಕೆಲಸ ಆಗೋದಿಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅಂತ ಪರಶುರಾಮರಿಂದನೇ ಆಗಲಿಲ್ವಲ್ಲ, ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಬಿಡು ಅಂತ. ಆದರೆ ಯಕ್ಷ ಹೇಳ್ತಾನೆ, ನಾನು ಅದನ್ನು ಬೇಗ ಮಾಡಿಬಿಡ್ತೀನಿ. ನಾನು ಯಾರು ಗೊತ್ತಾ, ಸಾಮಾನ್ಯ ಅಲ್ಲ, ನಾನು ಕುಬೇರನ ಅನುಚರ, ಅವನ ಜೊತೆಯಲ್ಲಿರೋನು, ಅವನ ಕೆಲಸ ಮಾಡಿಕೊಂಡು ಮತ್ತು ವರವನ್ನು ಕೊಡಬೇಕು ಅಂತಲೇ ನಾನು ಬಂದಿದ್ದೀನಿ. ನೀನು ಏನು ಹೇಳಬೇಕು ಅಂತಿದೆಯೋ ಅದನ್ನು ಹೇಳಿಬಿಡು, ನಾನು ನಿನಗೆ ಕೊಡೋದಕ್ಕೆ ಯೋಗ್ಯ ಇಲ್ಲದೆ ಇರುವಂಥ ವಸ್ತುವನ್ನು ಕೂಡ ಕೊಡ್ತೀನಿ. ಅಂದರೆ ನಿನಗೆ ಕೊಡಬಾರ್ದು ಅಂತಿರೋದನ್ನು ಕೊಡ್ತೀನಿ ಬೇಕಾದರೆ, ಅಂದರೆ ಅಷ್ಟು ಪವರ್ ನನಗಿದೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಆಗ ಶಿಖಂಡಿ ತನ್ನ ಎಲ್ಲ ವೃತ್ತಾಂತವನ್ನು ಕೂಡ ಸ್ಥೂಣಾಕರ್ಣನಿಗೆ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ನೀನು ನನ್ನ ದುಃಖವನ್ನು ದೂರ ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿದ್ಯಾ, ಅದಕ್ಕೋಸ್ಕರ ನೀನು ಈ ರೀತಿ ಮಾಡು. ಅಂದರೆ ಇವಳೇ ಒಂದು ಐಡಿಯಾ ಕೂಡ ಕೊಡ್ತಾ ಇದ್ದಾಳೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾಳೆ. ನಿನ್ನ ಕೃಪೆಯಿಂದ ನಾನು ಒಂದು ಸುಂದರ ಪುರುಷನಾಗುವ ಹಾಗೆ ಮಾಡು, ಅಂದರೆ ನಾನು ಗಂಡಸಾಗೋ ಥರ ನೀನು ಮಾಡಿಬಿಡು. ಎಲ್ಲಿವರೆಗೂ ನನಗೆ ಆ ರೀತಿ ಒಂದು ಕೃಪೆ ಮಾಡು ಅಂದರೆ, ಆ ದಶಾರ್ಣ ರಾಜ ಇದ್ದಾನಲ್ಲ, ಅಂದರೆ ನನ್ನ ಮಾವ, ಅವರು ನನ್ನ ನಗರದವರೆಗೆ ತಲುಪೋದಕ್ಕೆ ಮುಂಚೆ ನೀನು ನನಗೆ ಆ ಅನುಗ್ರಹನ ಮಾಡಿಬಿಡು. ಯಾಕೆ ಅಂತಂದರೆ ಅವ್ರು ಬರೋದಕ್ಕೆ ಮುಂಚೆ ನಾನು ಹೆಂಗಸಲ್ಲ, ನಾನು ಗಂಡಸು ಅನ್ನೋದು ಅವ್ರು ನೋಡಬೇಕು ಅಷ್ಟೇ. ಅಷ್ಟಾದರೆ ನನ್ನ ಒಂದು ಪ್ರಾಬ್ಲಮ್ ದೂರ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನನಗೆ ಈ ಕೃಪೆಯನ್ನು ನೀನು ಮಾಡಬೇಕು ಅಂತ. ಯಾಕೆಂದರೆ ಈಗ ಮಾವ ದಂಡೆತ್ತಿ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತಲ್ವಾ. ಸೊ ಅವ್ನು ಬರೋದ್ರಲ್ಲಿ ನಾನು ಹೆಂಗಸಲ್ಲ ಗಂಡಸು ಅನ್ನೋದು ಅವರಿಗೆ ಗೊತ್ತಾಗಬೇಕು ಅಷ್ಟೇ. ಅಷ್ಟರವರೆಗೂ ನನ್ನನ್ನು ಪುರುಷನನ್ನಾಗಿ ಮಾಡು, ಈ ಒಂದು ಕೃಪೆಯನ್ನು ನೀನು ಮಾಡು ಅಂತ ಅಂದ್ಬಿಟ್ಟು ಅವಳು ಕೇಳ್ಕೊಳ್ತಾಳೆ.
ಆ ಯಕ್ಷ ಆ ರೀತಿ ಮಾಡ್ತಾನೋ ಇಲ್ವೋ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.